ಕೆಎಡಿಬಿ ಭೂ ಸ್ವಾಧೀನದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ರೈತರು. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರೈತರ ಪ್ರೊಟೆಸ್ಟ್ ಕೈಗಾರಿಕಾ ವಲಯ ಸ್ಥಾಪನೆಗೆ 1,000 ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿರೋದು. ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಮ್ಮಸಂದ್ರದಿಂದ ಆನೇಕಲ್ವರೆಗೆ ಬೈಕ್ ರ್ಯಾಲಿ ಮಾಡಿದ್ದಾರೆ. ಬೈಕ್ ಮತ್ತು ಕಾರ್ ರ್ಯಾಲಿ. ತಕ್ಷಣವೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರೋದು ಅದನ್ನು ಕೈ ಬಿಡುವಂತೆ ರೈತರು ಆಗ್ರಹಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆನೇಕಲ್ ವಿಶೇಷ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ರೈತರಿಂದ ಮನವಿಯನ್ನು ಕೂಡ ಸ್ವೀಕರಿಸಿದ್ದಾರೆ. ತಹಶೀಲ್ದಾರ್ ಕರಿಯನಾಯಕ್ ರೈತರ ಪ್ರತಿಭಟನಾ ಸ್ಥಳಕ್ಕೆ ಆನೇಕಲ್ ವಿಶೇಷ ತಹಶೀಲ್ದಾರ್ ಕರಿಯನಾಯಕ್ ಭೇಟಿ ಕೊಟ್ಟರು. ತಹಶೀಲ್ದಾರ್ ಪರವಾಗಿ ರೈತರಿಂದ ಮನವಿಯನ್ನು ಸ್ವೀಕರಿಸಿದ್ದಾರೆ. ರೈತರ ಪರವಾಗಿ ಎಲ್ಲರೂ ಇದೀವಿ, ನಾವು ಇರ್ತೀವಿ. ರೈತರ ಪರವಾಗಿ ನಿಮ್ಮ ಹೋರಾಟ ಕೂಡ ಫಲಿಸ್ತಿದೆ ಅಂತ ಹೇಳ್ತಾ, ದಯವಿಟ್ಟು ಇವಾಗೇನು ತಾವು ನಮ್ಮ ಇಲಾಖೆಯಿಂದ ನಾವು ವರದಿ ಸಲ್ಲಿಸ್ತೀವಿ ಅನ್ನೋದ್ರ ಬಗ್ಗೆ ತಾವು ನಾಳೆ ನಮಗೆ ಇವತ್ತೇ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ, ಆಮೇಲೆ ನಾಳೆ ಒಂದಿಷ್ಟು ಜನ ತಾವು ಮುಖಂಡರು ಬಂದು ನೀವು ನೇರವಾಗಿ ನಮ್ಮ ತಹಶೀಲ್ದಾರ್ನು ಸಂಪರ್ಕಿಸಬಹುದು. ನಾನೇ ಇರ್ತೀನಿ. ಯಾಕಂತಂದ್ರೆ ಈಗ ನಮಗೆ ಇದು ವರದಿ ಕೊಟ್ಟಿರೋದಂತೂ ನಾವು ಈಗ ನಾಳೆ ಖಾತ್ರಿ ಪಡಿಸ್ಕೊಂಡ್ರೆ ನಮ್ಮಿಂದ ಏನೋ ವರದಿ ಹೋಗಿಲ್ಲ ಅಂತ ಗೊತ್ತಾಗಿದೆ. ಬಟ್ ಸುಮ್ಮನೆ ಬಾಯಿ ಮಾತಿಂದ ಹೇಳೋದಕ್ಕಿಂತ ರೈಟಿಂಗ್ ಅಲ್ಲಿ ತಾವು ಕೇಳಿದ್ರೆ ನಾವು ರೈಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಸ್ಪಷ್ಟಪಡಿಸ್ತೀವಿ. ನಾವು ಕೂಡ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಪರವಾಗಿನೇ ಇರ್ತೀವಿ. ನಾವು ರೈತರ ಬಿಟ್ಟು ನಾವೇನಿಲ್ಲ. ದಯವಿಟ್ಟು ತಮ್ಮ ಹೋರಾಟ ಶಾಂತಿ ರೀತಿಯಿಂದ ನಿಲ್ಲಿ ಅಂತ ಈಗಾಗಲೇ ನಾವು ಮನವಿ ಕೊಟ್ಟಿರೋದು, ಕೈಗಾರಿಕೆಗಳ ಸ್ಥಾಪನೆ ಯಾಕೆ ಮಾಡಬಾರ್ದು, ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ, ರೈತರು ಹೇಗೆ ಒಕ್ಕಲೆಬ್ಬಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಎಲ್ಲ ಮನವಿ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಹತ್ರನೂ ಮಾತಾಡಿದ್ದೀವಿ. ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಧಾರ ಮಾಡೋದಕ್ಕೆ ಭಾನುವಾರ ಇವತ್ತು ನಾವು ಹೋರಾಟ ಎಲ್ಲಿಂದ ಶುರು ಮಾಡಿದ್ವೋ ಅದೇ ಬೈಲುಬಸವಣ್ಣ ಗುಡಿನಲ್ಲಿ ಮತ್ತೆ ಸೇರ್ತಾ ಇದ್ದೀವಿ. ಬೆಳಗ್ಗೆ 10ವರೆಗೆ ಅಲ್ಲಿ ನಾವು ಇನ್ನೇನೇನು ಹೋರಾಟಗಳು ಮಾಡಬೇಕು, ಒಟ್ಟಿನಲ್ಲಿ ನಮ್ಮ ಭೂಮಿ ಉಳಿಸೋವರೆಗೂ, ದೇಶದ ಭೂಮಿ ಉಳಿಸೋವರೆಗೂ, ರೈತರ ಭೂಮಿ ಉಳಿಸೋವರೆಗೂ ನಮ್ಮ ಹೋರಾಟಗಳನ್ನು ರೂಪಿಸ್ತಾನೆ ಇರ್ತೀವಿ. ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಎಲ್ಲ ಮುಖಂಡರು ಸೇರಿ ನಿರ್ಧಾರ ಮಾಡ್ತೀವಿ. ಇವತ್ತು ತಹಸೀಲ್ದಾರ್ ನಮಗೆ ಸಿಗಲಿಲ್ಲ, ನಾಳೆ ಸಿಗ್ತೀನಿ. ಪ್ರಿಲಿಮಿನರಿ ರಿಪೋರ್ಟ್ ನಮ್ಮ ಹತ್ರ ಏನು ಕೇಳಲಿಲ್ಲ ಅಂತ ತಹಸೀಲ್ದಾರ್ ಹೇಳಿ. ಇದು ಬೆಂಗಳೂರು ನಗರ ಹೊಂದಿಕೊಂಡಂತೆ ಇರತಕ್ಕಂಥ ಪ್ರದೇಶ ಆಗಿದ್ದ ಕಾರಣವಾಗಿ ಇಲ್ಲಿ ನೀವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಮತ್ತೆ ಕ್ರೌಡ್ ಜಾಸ್ತಿ ಆಗುತ್ತೆ. ನಿಮಗೆ ಕೈಗಾರಿಕೆಗೆ ಉತ್ತೇಜನ ಕೊಡೋ ಉದ್ದೇಶ ಇದು ಅನಿಸ್ತಾ ಇಲ್ಲ. ಇದು ನಿಮ್ಮ ಯಾವುದೋ ಮೂರನೇ ಒಂದು ವ್ಯಕ್ತಿಗಳ ಲಾಭ ಮಾಡಿಕೊಡೋಂಥ ಕೆಲಸ ಅನಿಸ್ಬಿಡುತ್ತೆ. ಅದರಿಂದ ಈ ಏನು KDB ಪ್ರಸ್ತಾವನೆ ಬೆಂಗಳೂರು ನಗರದಿಂದ ನೀವು ದಯವಿಟ್ಟು ದೂರ ಇರಬೇಕಂತ. ಕೆಎಡಿಬಿ ಭೂ ಸ್ವಾಧೀನದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ರೈತರು. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರೈತರ ಪ್ರೊಟೆಸ್ಟ್ ಕೈಗಾರಿಕಾ ವಲಯ ಸ್ಥಾಪನೆಗೆ 1,000 ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿರೋದು. ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಮ್ಮಸಂದ್ರದಿಂದ ಆನೇಕಲ್ವರೆಗೆ ಬೈಕ್ ರ್ಯಾಲಿ ಮಾಡಿದ್ದಾರೆ. ಬೈಕ್ ಮತ್ತು ಕಾರ್ ರ್ಯಾಲಿ. ತಕ್ಷಣವೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರೋದು ಅದನ್ನು ಕೈ ಬಿಡುವಂತೆ ರೈತರು ಆಗ್ರಹಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆನೇಕಲ್ ವಿಶೇಷ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ರೈತರಿಂದ ಮನವಿಯನ್ನು ಕೂಡ ಸ್ವೀಕರಿಸಿದ್ದಾರೆ. ತಹಶೀಲ್ದಾರ್ ಕರಿಯನಾಯಕ್ ರೈತರ ಪ್ರತಿಭಟನಾ ಸ್ಥಳಕ್ಕೆ ಆನೇಕಲ್ ವಿಶೇಷ ತಹಶೀಲ್ದಾರ್ ಕರಿಯನಾಯಕ್ ಭೇಟಿ ಕೊಟ್ಟರು. ತಹಶೀಲ್ದಾರ್ ಪರವಾಗಿ ರೈತರಿಂದ ಮನವಿಯನ್ನು ಸ್ವೀಕರಿಸಿದ್ದಾರೆ. ರೈತರ ಪರವಾಗಿ ಎಲ್ಲರೂ ಇದೀವಿ, ನಾವು ಇರ್ತೀವಿ. ರೈತರ ಪರವಾಗಿ ನಿಮ್ಮ ಹೋರಾಟ ಕೂಡ ಫಲಿಸ್ತಿದೆ ಅಂತ ಹೇಳ್ತಾ, ದಯವಿಟ್ಟು ಇವಾಗೇನು ತಾವು ನಮ್ಮ ಇಲಾಖೆಯಿಂದ ನಾವು ವರದಿ ಸಲ್ಲಿಸ್ತೀವಿ ಅನ್ನೋದ್ರ ಬಗ್ಗೆ ತಾವು ನಾಳೆ ನಮಗೆ ಇವತ್ತೇ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ, ಆಮೇಲೆ ನಾಳೆ ಒಂದಿಷ್ಟು ಜನ ತಾವು ಮುಖಂಡರು ಬಂದು ನೀವು ನೇರವಾಗಿ ನಮ್ಮ ತಹಶೀಲ್ದಾರ್ನು ಸಂಪರ್ಕಿಸಬಹುದು. ನಾನೇ ಇರ್ತೀನಿ. ಯಾಕಂತಂದ್ರೆ ಈಗ ನಮಗೆ ಇದು ವರದಿ ಕೊಟ್ಟಿರೋದಂತೂ ನಾವು ಈಗ ನಾನೇ ಖಾತ್ರಿ ಪಡಿಸ್ಕೊಂಡ್ರೆ ನಮ್ಮಿಂದ ಏನೋ ವರದಿ ಹೋಗಿಲ್ಲ ಅಂತ ಗೊತ್ತಾಗಿದೆ. ಬಟ್ ಸುಮ್ಮನೆ ಬಾಯಿ ಮಾತಿಂದ ಹೇಳೋದಕ್ಕಿಂತ ರೈಟಿಂಗ್ ಅಲ್ಲಿ ತಾವು ಕೇಳಿದ್ರೆ ನಾವು ರೈಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಸ್ಪಷ್ಟಪಡಿಸ್ತೀವಿ. ನಾವು ಕೂಡ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಪರವಾಗಿನೇ ಇರ್ತೀವಿ. ನಾವು ರೈತರ ಬಿಟ್ಟು ನಾವೇನಿಲ್ಲ. ದಯವಿಟ್ಟು ತಮ್ಮ ಹೋರಾಟ ಶಾಂತಿ ರೀತಿಯಿಂದ ನಿಲ್ಲಿ ಅಂತ. ಈಗಾಗಲೇ ನಾವು ಮನವಿ ಕೊಟ್ಟಿರೋದು, ಕೈಗಾರಿಕೆಗಳ ಸ್ಥಾಪನೆ ಯಾಕೆ ಮಾಡಬಾರ್ದು, ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ, ರೈತರು ಹೇಗೆ ಒಕ್ಕಲೆಬ್ಬಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಎಲ್ಲ ಮನವಿ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಹತ್ರನೂ ಮಾತಾಡಿದ್ದೀವಿ. ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಧಾರ ಮಾಡೋದಕ್ಕೆ ಭಾನುವಾರ ಇವತ್ತು ನಾವು ಹೋರಾಟ ಎಲ್ಲಿಂದ ಶುರು ಮಾಡಿದ್ವೋ ಅದೇ ಬೈಲುಬಸವಣ್ಣ ಗುಡಿನಲ್ಲಿ ಮತ್ತೆ ಸೇರ್ತಾ ಇದ್ದೀವಿ. ಬೆಳಗ್ಗೆ 10ವರೆಗೆ ಅಲ್ಲಿ ನಾವು ಇನ್ನೇನೇನು ಹೋರಾಟಗಳು ಮಾಡಬೇಕು, ಒಟ್ಟಿನಲ್ಲಿ ನಮ್ಮ ಭೂಮಿ ಉಳಿಸೋವರೆಗೂ, ದೇಶದ ಭೂಮಿ ಉಳಿಸೋವರೆಗೂ, ರೈತರ ಭೂಮಿ ಉಳಿಸೋವರೆಗೂ ನಮ್ಮ ಹೋರಾಟಗಳನ್ನು ರೂಪಿಸ್ತಾನೆ ಇರ್ತೀವಿ. ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಎಲ್ಲ ಮುಖಂಡರು ಸೇರಿ ನಿರ್ಧಾರ ಮಾಡ್ತೀವಿ.
ಇವತ್ತು ತಹಸೀಲ್ದಾರ್ ನಮಗೆ ಸಿಗಲಿಲ್ಲ, ನಾಳೆ ಸಿಗ್ತೀನಿ, ಪ್ರಿಲಿಮಿನರಿ ರಿಪೋರ್ಟ್ ನಮ್ಮ ಹತ್ರ ಏನು ಕೇಳಲಿಲ್ಲ ಅಂತ ತಹಸೀಲ್ದಾರ್ ಹೇಳಿ. ಇದು ಬೆಂಗಳೂರು ನಗರ ಹೊಂದಿಕೊಂಡಂತೆ ಇರತಕ್ಕಂಥ ಪ್ರದೇಶ ಆಗಿದ್ದ ಕಾರಣವಾಗಿ ಇಲ್ಲಿ ನೀವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಮತ್ತೆ ಕ್ರೌಡ್ ಜಾಸ್ತಿ ಆಗುತ್ತೆ. ನಿಮಗೆ ಕೈಗಾರಿಕೆಗೆ ಉತ್ತೇಜನ ಕೊಡೋ ಉದ್ದೇಶ ಇದು ಅನಿಸ್ತಾ ಇಲ್ಲ. ಇದು ನಿಮ್ಮ ಯಾವುದೋ ಮೂರನೇ ಒಂದು ವ್ಯಕ್ತಿಗಳ ಲಾಭ ಮಾಡಿಕೊಡೋಂಥ ಕೆಲಸ ಅನಿಸ್ಬಿಡುತ್ತೆ. ಅದರಿಂದ ಈ ಏನು KDB ಪ್ರಸ್ತಾವನೆ ಬೆಂಗಳೂರು ನಗರದಿಂದ ನೀವು ದಯವಿಟ್ಟು ದೂರ ಇರಬೇಕಂತ. KADB ಭೂ ಸ್ವಾಧೀನದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ರೈತರು. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರೈತರ ಪ್ರೊಟೆಸ್ಟ್ ಕೈಗಾರಿಕಾ ವಲಯ ಸ್ಥಾಪನೆಗೆ 1,000 ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿರೋದು. ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಮ್ಮಸಂದ್ರದಿಂದ ಆನೇಕಲ್ವರೆಗೆ ಬೈಕ್ ರ್ಯಾಲಿ ಮಾಡಿದ್ದಾರೆ. ಬೈಕ್ ಮತ್ತು ಕಾರ್ ರ್ಯಾಲಿ. ತಕ್ಷಣವೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರೋದು, ಅದನ್ನು ಕೈ ಬಿಡುವಂತೆ ರೈತರು ಆಗ್ರಹಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆನೇಕಲ್ ವಿಶೇಷ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ರೈತರಿಂದ ಮನವಿಯನ್ನು ಕೂಡ ಸ್ವೀಕರಿಸಿದ್ದಾರೆ. ತಹಶೀಲ್ದಾರ್ ಕರಿಯನಾಯಕ್ ರೈತರ ಪ್ರತಿಭಟನಾ ಸ್ಥಳಕ್ಕೆ ಆನೇಕಲ್ ವಿಶೇಷ ತಹಶೀಲ್ದಾರ್ ಕರಿಯನಾಯಕ್ ಭೇಟಿ ಕೊಟ್ಟರು. ತಹಶೀಲ್ದಾರ್ ಪರವಾಗಿ ರೈತರಿಂದ ಮನವಿಯನ್ನು ಸ್ವೀಕರಿಸಿದ್ದಾರೆ. ರೈತರ ಪರವಾಗಿ ಎಲ್ಲರೂ ಇದೀವಿ, ನಾವು ಇರ್ತೀವಿ. ರೈತರ ಪರವಾಗಿ ನಿಮ್ಮ ಹೋರಾಟ ಕೂಡ ಫಲಿಸ್ತಿದೆ ಅಂತ ಹೇಳ್ತಾ, ದಯವಿಟ್ಟು ಇವಾಗೇನು ತಾವು ನಮ್ಮ ಇಲಾಖೆಯಿಂದ ನಾವು ವರದಿ ಸಲ್ಲಿಸ್ತೀವಿ ಅನ್ನೋದ್ರ ಬಗ್ಗೆ ತಾವು ನಾಳೆ ನಮಗೆ ಇವತ್ತೇ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ, ಆಮೇಲೆ ನಾಳೆ ಒಂದಿಷ್ಟು ಜನ ತಾವು ಮುಖಂಡರು ಬಂದು ನೀವು ನೇರವಾಗಿ ನಮ್ಮ ತಹಶೀಲ್ದಾರ್ನು ಸಂಪರ್ಕಿಸಬಹುದು. ನಾನೇ ಇರ್ತೀನಿ. ಯಾಕಂತಂದ್ರೆ ಈಗ ನಮಗೆ ಇದು ವರದಿ ಕೊಟ್ಟಿರೋದಂತೂ ನಾವು ಈಗ ನಾಳೆ ಖಾತ್ರಿ ಪಡಿಸ್ಕೊಂಡ್ರೆ ನಮ್ಮಿಂದ ಏನೋ ವರದಿ ಹೋಗಿಲ್ಲ ಅಂತ ಗೊತ್ತಾಗಿದೆ. ಬಟ್ ಸುಮ್ಮನೆ ಬಾಯಿ ಮಾತಿಂದ ಹೇಳೋದಕ್ಕಿಂತ ರೈಟಿಂಗ್ ಅಲ್ಲಿ ತಾವು ಕೇಳಿದ್ರೆ ನಾವು ರೈಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಸ್ಪಷ್ಟಪಡಿಸ್ತೀವಿ. ನಾವು ಕೂಡ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಪರವಾಗಿನೇ ಇರ್ತೀವಿ. ನಾವು ರೈತರು ಬಿಟ್ಟು ನಾವೇನಿಲ್ಲ. ದಯವಿಟ್ಟು ತಮ್ಮ ಹೋರಾಟ ಶಾಂತಿ ರೀತಿಯಿಂದ ನಿಲ್ಲಿ ಅಂತ ಈಗಾಗಲೇ ನಾವು ಮನವಿ ಕೊಟ್ಟಿರೋದು, ಕೈಗಾರಿಕೆಗಳ ಸ್ಥಾಪನೆ ಯಾಕೆ ಮಾಡಬಾರ್ದು, ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ, ರೈತರು ಹೇಗೆ ಒಕ್ಕಲೆಬ್ಬಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಎಲ್ಲ ಮನವಿ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಹತ್ರನೂ ಮಾತಾಡಿದ್ದೀವಿ. ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಧಾರ ಮಾಡೋದಕ್ಕೆ ಭಾನುವಾರ ಇವತ್ತು ನಾವು ಹೋರಾಟ ಎಲ್ಲಿಂದ ಶುರು ಮಾಡಿದ್ವೋ ಅದೇ ಬೈಲುಬಸವಣ್ಣ ಗುಡಿನಲ್ಲಿ ಮತ್ತೆ ಸೇರ್ತಾ ಇದ್ದೀವಿ ಬೆಳಗ್ಗೆ 10ವರೆಗೆ. ಅಲ್ಲಿ ನಾವು ಇನ್ನೇನೇನು ಹೋರಾಟಗಳು ಮಾಡಬೇಕು, ಒಟ್ಟಿನಲ್ಲಿ ನಮ್ಮ ಭೂಮಿ ಉಳಿಸೋವರೆಗೂ, ದೇಶದ ಭೂಮಿ ಉಳಿಸೋವರೆಗೂ, ರೈತರ ಭೂಮಿ ಉಳಿಸೋವರೆಗೂ ನಮ್ಮ ಹೋರಾಟಗಳನ್ನು ರೂಪಿಸ್ತಾನೆ ಇರ್ತೀವಿ. ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಎಲ್ಲ ಮುಖಂಡರು ಸೇರಿ ನಿರ್ಧಾರ ಮಾಡ್ತೀವಿ. ಇವತ್ತು ತಹಸೀಲ್ದಾರ್ ನಮಗೆ ಸಿಗಲಿಲ್ಲ, ನಾಳೆ ಸಿಗ್ತೀನಿ, ಪ್ರಿಲಿಮಿನರಿ ರಿಪೋರ್ಟ್ ನಮ್ಮ ಹತ್ರ ಏನು ಕೇಳಲಿಲ್ಲ ಅಂತ ತಹಸೀಲ್ದಾರ್ ಹೇಳಿ. ಇದು ಬೆಂಗಳೂರು ನಗರ ಹೊಂದಿಕೊಂಡಂತೆ ಇರತಕ್ಕಂಥ ಪ್ರದೇಶ ಆಗಿದ್ದ ಕಾರಣವಾಗಿ ಇಲ್ಲಿ ನೀವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಮತ್ತೆ ಕ್ರೌಡ್ ಜಾಸ್ತಿ ಆಗುತ್ತೆ. ನಿಮಗೆ ಕೈಗಾರಿಕೆಗೆ ಉತ್ತೇಜನ ಕೊಡೋ ಉದ್ದೇಶ ಇದು ಅನಿಸ್ತಾ ಇಲ್ಲ. ಇದು ನಿಮ್ಮ ಯಾವುದೋ ಮೂರನೇ ಒಂದು ವ್ಯಕ್ತಿಗಳ ಲಾಭ ಮಾಡಿಕೊಡೋಂಥ ಕೆಲಸ ಅನಿಸ್ಬಿಡುತ್ತೆ. ಅದರಿಂದ ಈ ಏನು KDB ಪ್ರಸ್ತಾವನೆ ಬೆಂಗಳೂರು ನಗರದಿಂದ ನೀವು ದಯವಿಟ್ಟು ದೂರ ಇರಬೇಕಂತ.